ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ. ಸೊ ನಿನ್ನೆನೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಸೊ ಅದಾದ ನಂತರ ನಿನ್ನೆ ನನಗೆ ಹೇಳಿದ್ರಿ ನೀವು ಜಡ್ಜ್ಮೆಂಟ್ ಕಾಪಿ ಆಗಿರ್ಬೋದು, ಹಾಗೇನೆ ಆ ಕೇಸ್ ಬಗ್ಗೆ ಒಂದಷ್ಟು ಕೇಸ್ ಫೈಲ್ ಬಗ್ಗೆ ಒಂದಷ್ಟು ನೋಡ್ಬೇಕಾಗುತ್ತೆ, ಇನ್ನು ಯಾವ ರೀತಿ ಹೇಳ್ಬೇಕಾಗುತ್ತೆ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು. ಹೌದು. ಸೊ ನೀವೆಲ್ಲ ಹೇಳಿದ್ಮೇಲೆ ಕಮೆಂಟ್ಸ್ ಮೂಲಕ ಆಗಿರ್ಬೋದು, ಹಾಗೇನೆ ನಾನು ಯೋಚನೆ ಮಾಡಿದ ಮೇಲೆ ನನಗ್ ಗೊತ್ತಾಗಿದ್ದೇನಂತಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಕೇಸ್ಗಳಾಗಿರ್ಬೋದು ಅಥವಾ ಬೇರೆ ಕೇಸಸ್ ಆಗಿರ್ಬೋದು ಎಲ್ಲಾನು ಇತ್ತು. ಬಟ್ ಪ್ರಜ್ವಲ್ ರೇವಣ್ಣ ಕೇಸ್ ಮಾತ್ರ ಬೇಗ ಮುಗೀತು ಜಡ್ಜ್ಮೆಂಟ್ ಅಲ್ಲಿ. ಬೇರೆ ಕೇಸ್ ಬಗ್ಗೆ ಯಾಕೆ ಇಷ್ಟು ಆಸಕ್ತಿ ತೋರಿಸ್ತಿಲ್ಲ ಅಂತ ಒಂದು ಡೌಟ್ ಕ್ರಿಯೇಟ್ ಆಗ್ತಿದೆ ನನಗೆ. ಅದು ನಿಮ್ಗೆ ಅಷ್ಟೇ ಅಲ್ಲ, ನನ್ಗೂ ಬರುತ್ತೆ. ಯಾಕಂದ್ರೆ ಈ ಸಮಾಜದಲ್ಲಿ ಈ ಅಲಿಗೇಷನ್ ಏನ್ 376 ಅಲಿಗೇಷನ್ಸ್ ಏನಿದೆ, ಈ ಸಮಾಜದಲ್ಲಿ ಇದೊಂದೇ ಕೇಸ್ ಏನಾಗಿಲ್ಲ, ಸಾವಿರಾರು ಕೇಸ್ಗಳಿದಾವೆ. ಆಯ್ತಾ? ಸೊ ಎಲ್ಲಾ ಕೇಸ್ಗಳಲ್ಲೂ ಇದೇ ತರ ತ್ವರಿತವಾಗಿ 3 ರಿಂದ 4 ತಿಂಗಳು 5 ತಿಂಗಳಲ್ಲೇ ಚಾರ್ಜ್ ಆಗಿ, ಎವಿಡೆನ್ಸ್ ಆಗಿ, ಕ್ರಾಸ್ ಎಕ್ಸಾಮಿನೇಷನ್ ಆಗಿ, ಆರ್ಗ್ಯುಮೆಂಟ್ ಆಗಿ, ವೆದರ್ ಅಕ್ವಿಟ್ ಆರ್ ಏನೋ ಒಂದು ಕನ್ವಿಕ್ಷನ್ ಏನೋ ಒಂದು ಆಗೋದ್ರೆ ಖಂಡಿತವಾಗಿಯೂ ಒಂಥರ ಎಲ್ಲಾ ಜನಗಳಿಗೂ, ಹೆಣ್ಮಕ್ಳುಗಳಿಗೂ ನ್ಯಾಯ ಸಿಕ್ಕತ್ತೆ. ಅಥವಾ ಗಂಡು ಮಕ್ಳಿಗೂ ನ್ಯಾಯವಾಗಿ ಯಾರ್ಯಾರಿಗೆ ಏನೇನ್ ನ್ಯಾಯ ಸಿಗ್ಬೇಕೋ ಸಿಕ್ಕತ್ತೆ. ಸೊ ಅದು ಯಾಕೆ ಸಿಕ್ಕಲ್ಲ? ಇದ್ರ ವಿಪರ್ಯಾಸಗಳಿವೆಲ್ಲ, ಕೆಲವೊಂದೆಲ್ಲ ನಿಜವಾಗ್ಲೂ ವಿಪರ್ಯಾಸ. ಇದು ನಿಜವಾಗ್ಲೂ ಸಿಕ್ಕಲ್ಲ. ಈಗ ನನ್ನ ಹತ್ರನೇ ಒಂದು ಕೇಸ್ ಇದೆ, ಕಡಿಮೆ ಆಲ್ಮೋಸ್ಟ್ ಒಂದು 4 ರಿಂದ 4.5 ವರ್ಷ ಆಗಿದೆ. ಅದೇನು ಇನ್ನು ಇವಾಗ ಎವಿಡೆನ್ಸ್ ಕಮೆಂಟ್ ಇವಾಗ ಬಂದಿದೆ, ಎವಿಡೆನ್ಸ್ ಸ್ಟೇಜ್ಗೆ. ನಾವು ವಿ ಆರ್ ರೆಡಿ ಟು ಕೋಆಪರೇಟ್ ದ ಕೋರ್ಟ್. ಬಟ್ ಆದ್ರೂ ಒಂದೊಂದು ತಿಂಗಳು ಡೇಟು, 2 ತಿಂಗಳು ಡೇಟು ಹೋಗುತ್ತೆ. ಏನ್ ಮಾಡಕ್ಕಾಗತ್ತೆ? ಅದೇ ಈ ಕೇಸು ಡೇ ಟು ಡೇ ಹಾಕೊಂಡು ಮುಗ್ದೋಯ್ತು. ಅದ್ರಲ್ಲೂ ಆಲ್ಮೋಸ್ಟ್ ಒಂದು 3-3.5 ತಿಂಗಳು 4 ತಿಂಗಳು ಚಾರ್ಜ್ ಆಗಿ ಅಷ್ಟೇ, ಜಾಸ್ತಿ 4 ತಿಂಗಳು ಅಂತ ಕೂಡ ಅಷ್ಟೊಳಗೆ ಕೇಸೇ ಮುಗ್ದೋಯ್ತು. ಹೌದು. ಸರ್ಪ್ರೈಸ್ ಒಂಥರ ಈ ರೀತಿನೇ ಆಗ್ಬೇಕು. ಇದನ್ನ ನಮ್ಮ ಹೈಕೋರ್ಟ್ ಕೂಡ ಲೋಯರ್ ಕೋರ್ಟ್ ಅಲ್ಲಿ ಎಲ್ಲಾ ಕೋರ್ಟಲ್ಲೂ ಇದೇ ಡೈರೆಕ್ಷನ್ಸ್ ಕೊಟ್ಟು ಇದೇ ತರನೇ ಎಲ್ಲ 4 ತಿಂಗಳಲ್ಲಿ ಎಲ್ಲಾ ಕೇಸ್ಗಳನ್ನ ಮುಗಿಸಿ, ಅದರಲ್ಲೂ ಸ್ಪೆಷಲಿ ಕೇಸ್ಗಳು ಮತ್ತೆ ಕೇಸ್ಗಳನ್ನು ಅಂತ ಅಂದ್ಬಿಟ್ಟು ಡೈರೆಕ್ಷನ್ಸ್ಗಳು ಕೊಟ್ಟು ಇದೇ ತರನೇ ಮಾಡ್ಬೇಕು. ಈ ಕೇಸಲ್ಲಿ ಏನು ಸ್ಪೆಷಲ್ ಆಗಿ ಅದು ಇಷ್ಟೊಂದು ಸ್ಪೀಡ್ ಅಪ್ ಆಯ್ತು ಅನ್ನೋದು ದಟ್ಸ್ ಅ ಸರ್ಪ್ರೈಸ್ ಅಷ್ಟೇ. ಈಗ ಸಾಮಾನ್ಯವಾಗಿ ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ನಾರ್ಮಲ್ ಆಗಿ ಯೂತ್ MP ಆಗಿದ್ದಂತವ್ರು, ರಾಜಕೀಯ ಭವಿಷ್ಯ ಇದ್ದಂತವ್ರು, ಸಾಕಷ್ಟು ಕನಸುಗಳನ್ನ ಕಂಡಿದ್ದಂತವ್ರು. ಸೊ ಫ್ಯಾಮಿಲಿ ಕೂಡ ಒಂದು ರಾಜಕೀಯ ಹಿನ್ನೆಲೆಯನ್ನ ಹೊಂದಿತ್ತು. ಇವ್ರ ಪರವಾಗಿ ಏನಾದ್ರು ಕೇಸ್ ಆಗಿದ್ರೆ ಹಣದ ವಿಚಾರ, ಸೊ ದೊಡ್ಡವ್ರ ಅನ್ನೋ ಒಂದು ಕಾರಣಕ್ಕೆ ಇವ್ರ ಪರವಾಗಿ ಕೇಸ್ ತೀರ್ಪು ಕೊಟ್ಟಿದ್ದಾರೆ, ಸೊ ಹಾಗಾಗಿ ಆ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಈಗ ಸೊ ಎಷ್ಟೇ ದುಡ್ಡಿದ್ರು ಕೂಡ, ಎಷ್ಟೇ ರಾಜಕೀಯ ಪ್ರಭಾವಶಾಲಿಗಳಾಗಿದ್ರು ಕೂಡ, ಬಟ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಎಲ್ಲ ಒಂದ್ ಕಡೆ ಸಂತ್ರಸ್ತೆಗೆ ನ್ಯಾಯ ಸಿಕ್ತಾ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ನನ್ಗೆ ನನ್ನ ಕಾನ್ಶಿಯಸ್ಗೆ ವೈಯಕ್ತಿಕವಾಗಿ ಎನಿವನ್ ಕ್ಯಾನ್ ಕ್ರಿಟಿಸೈಸ್ ದ ಜಡ್ಜ್ಮೆಂಟ್, ಎನಿವನ್ ಕ್ಯಾನ್ ಕ್ರಿಟಿಸೈಸ್ ಎನಿಥಿಂಗ್. ನನಗೂ ಐ ಹ್ಯಾವ್ ಎ ಫ್ರೀಡಮ್ ಆಫ್ ಸ್ಪೀಚ್, ರೈಟ್? ಸೊ ನಾನು ಹೇಳೋದು, ನನ್ನ ಪ್ರಕಾರ ಇವನ್ ನನಗೆ ಜಡ್ಜ್ಮೆಂಟ್ ಕಾಪಿ ಕಂಪ್ಲೀಟ್ ಆಗಿ ಸಿಕ್ಕಿದ್ರೆ ನಾನು ಖಂಡಿತವಾಗಿ ಹೇಳ್ತೀರಾ. ಈವೊಂದು ನಾನು ಫೈಲ್ ನ ತರಿಸ್ಕೊಂಡು ನಿನ್ನೆಯಿಂದ ನಾನು ನೋಡಿದೀನಿ, ಡಿಪೋಸಿಷನ್ಸ್ ಕಾಪೀಸ್ ಎವ್ರಿಥಿಂಗ್ ನನ್ನ ಹತ್ರ ಇಲ್ಲಿ ಫೈಲಲ್ಲಿ ಇದೆ, ನೋಡಿದೀನಿ. ನಾನು ಅದ್ರ ಪ್ರಕಾರ ಎಲ್ಲ ನೋಡಿದಾಗ ನೋಡಿ ಸಿಂಪಲ್ ಆಗಿ ಒಂದು ತಿಳ್ಕೊಂಬಿಡಿ. ಸಂತ್ರಸ್ತೆ ಆಕೆ ಸಂತ್ರಸ್ತೆ ಅಂತ ಹೇಳ್ತಾ ದಟ್ಸ್ ಓಕೆ. ನೇಮನ್ನ ಆಕೆ ಹೆಸರನ್ನ ತೆಗಿಬಾರ್ದು, ಸಂತ್ರಸ್ತೆ ಅನ್ನೋ ಒಂದು ಆತರ ಹೇಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಸಂತ್ರಸ್ತೆ ನೊಂದ ಹೆಣ್ಣು ಮಗಳು ಅನ್ನೋ ತರ, ಆಯ್ತಾ? ಇನ್ಸಿಡೆಂಟ್ ನಡೆದಿರೋದು ಯಾವಾಗ? ಅವ್ರ ಪ್ರಕಾರ 2021 ಅಲ್ಲಿ, ಕರೆಕ್ಟಾ? ಅವ್ರದೇ ಕ್ರಾಸ್ ಎಕ್ಸಾಮಿನೇಷನ್, ಅವ್ರ ಡಿಪೋಸಿಷನ್ ನಾನು ನೋಡ್ತಾ ಇದ್ದೀನಿ. ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರು ಇವ್ರ ಹತ್ರ, ಆಯ್ತಾ, ಇವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟ ಒಂದು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ 2020 ಕೆಲಸ ಬಿಟ್ಟಿದೀನಿ ಅಂತ ಅವ್ರು ಹೇಳ್ತಾರೆ. ಓಕೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ 2021 ಅಲ್ಲಿ ಇನ್ಸಿಡೆಂಟ್ ಹೇಗೆ ನಡೆಯಕ್ ಸಾಧ್ಯ? ಒಂದು. ಇನ್ನೊಂದು 2021 ಅಲ್ಲಿ ಅವ್ರು ಅವ್ರು ಕೆಲಸ ಮಾಡ್ತಾ ಇದ್ ಬೇರೆ ಕಡೆ. 2021 ಅಲ್ಲಿ ಒಂದು ಜಾಗದಲ್ಲಿ ನಡೀತು. ಅದ್ರಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ 3 ರೂಮ್ ಇದೆ, ಅದ್ರಲ್ಲಿ ಒಂದ್ ಕಡೆ ನಡೀತು ಅನ್ನೋ ಒಂದು ಇನ್ಸಿಡೆಂಟ್ ಘಟನೆ ನಡೀತು ಅಂತ ಹೇಳ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅಲ್ಲಿನ RI ಅವರೆಲ್ಲ ಒಂದು ರಿಪೋರ್ಟ್ ಹಾಕಿದ್ದಾರೆ. ಅಲ್ಲಿ ಫಸ್ಟ್ ಫ್ಲೋರೇ ಇಲ್ಲ, ಓನ್ಲಿ ಗ್ರೌಂಡ್ ಫ್ಲೋರ್.
ಆಮೇಲೆ ದಟ್ ಪ್ರಾಪರ್ಟಿ ಅವಾಗ 2021 ಅಲ್ಲಿ ದಟ್ ಪ್ರಾಪರ್ಟಿ ಇಸ್ ನಾಟ್ ಬಿಲಾಂಗ್ ಟು ರೇವಣ್ಣಸ್ ಫ್ಯಾಮಿಲಿ, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಫ್ಯಾಮಿಲಿ ಇದಲ್ಲ ಅದು. 2021 ನಲ್ಲಿ ಇವ್ರದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಆಮೇಲೆ ಇವ್ರ ಪ್ರಾಪರ್ಟಿನ ತಗೊಳ್ತಾರೆ, ಮೇ ಬಿ ವೆದರ್ 2022 ಆರ್ ಸಮಥಿಂಗ್ 23 ಇದು 22 ಅಲ್ಲಿ ಇರ್ಬೋದು, ತಗೊಳ್ತಾರೆ. ತಗೊಂಡಾದ್ಮೇಲೆ ಆ ಮನೆನೇ ಇಲ್ಲ, ಮನೆ ಒಡೆದಾಕಿ ಎಲ್ಲ ಮಾಡೇ ತಗೊಂಡೋದು, ಅದು ಗ್ರೌಂಡ್ ಫ್ಲೋರ್ ಮಾತ್ರ, ಅದೂ ಇಲ್ಲ ಮನೆ. ಹಾಗಿದ್ದಾಗ ಆ ಮನೆನೇ ಇಲ್ಲ, ಹೇಗೆ ಆ ಮನೆಯಲ್ಲಿ ನಡೀತು ಅಂತ ಹೇಳ್ತಾರೆ? ಈ ತರ ಎಲ್ಲ ಹಲವಾರು ಪ್ರಶ್ನೆಗಳು ಮುಂದಿನ ದಿನಗಳಲ್ಲಿ ಅವ್ರು ಹೈಕೋರ್ಟ್. ಆಮೇಲೆ ನೋಡಿ ಇನ್ನೊಂದು ಪ್ರಶ್ನೆ ಇದೆ. ಯಾವ್ದೇ ಹೆಣ್ಮಗ್ಳಾಗ್ಲಪ್ಪ ಒಂದು ಸಲ ಆಕೆಯ ಮೇಲೆ ಪುನಃ ಅವ್ರ ಹತ್ರಕ್ಕೆ ಹೋಗ್ತಾರಾ? ಇಲ್ಲ. November 26, 2023 ಅಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವ್ರ ಬ್ರದರ್ದು ಮನೆ ಗೃಹ ಪ್ರವೇಶ ಆಗತ್ತೆ. ಆ ಗೃಹ ಪ್ರವೇಶಕ್ಕೆ ಏನ್ ತಾವು ಸಂತ್ರಸ್ತೆ ಅಂತ ಹೇಳ್ತಾ ಇದ್ದೀರಾ, ಆಕೆ ಅಟೆಂಡ್ ಆಗ್ತಾರೆ. 1-2 ದಿವಸ ಆ ಮನೆಯಲ್ಲಿ ಅವ್ರು ಇರ್ತಾರೆ, ತಿರ್ಗಾ ಕೆಲಸ ಮಾಡಿ ಪೂಜೆಯಲ್ಲೆಲ್ಲ ಭಾಗವಹಿಸ್ಬಿಟ್ಟು ಹೋಗ್ತಾರೆ. ಯಾರಾದ್ರೂ ಅವ್ರ ಮೇಲೆ ಇದ್ದಿದ್ರೆ ಅಥವಾ ಬೈ ಫೋರ್ಸಬಲಿ ಆಕೆಗೆ ಕಿರುಕುಳ ಕೊಟ್ಟಿದ್ದಿದ್ರೆ ಆಕೆ ಯಾರಾದ್ರೂ ಹೋಗ್ತಾ ಇದ್ರ ವಾಪಸ್ ತಿರ್ಗಾ 2 ವರ್ಷ ಬಿಟ್ಬಿಟ್ಟು? ಏನಕ್ಕೆ ಹೋಗ್ತಾರೆ? ಇವಾಗ ಒಬ್ಬರ ಕಡೆಯಿಂದ ನನಗೆ ಈ ತರ ಏನಾದ್ರು ಆಗಿದೆ, ಇಲ್ಲ ಅವ್ರ ಕಡೆಯಿಂದ ನನಗೆ ಆಗಿದೆ ಅಂದ ತಕ್ಷಣ ಅವರು ಅಲ್ಲಿಂದ ಕೆಲಸ ಬಿಡ್ತಾರೆ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಈ ಕಡೆ ಪೊಲೀಸ್ ಕಂಪ್ಲೇಂಟು ಕೊಡಲ್ಲ. ಆಯ್ತಾ? ಇಲ್ಲಿ ಪಾಯಿಂಟ್ ಏನಂದ್ರೆ, ಆಕೆ ಫಸ್ಟ್ ಆಫ್ ಆಲ್ ಆ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2020 ಅಲ್ಲೇ ಕೆಲಸ ಬಿಟ್ಟು ಹೊರಟೋಗಿರ್ತಾರೆ, ಅವ್ರ ಕೆಲ್ಸದಲ್ಲಿ ಇರಲ್ಲ. ಈಗೇನ್ 24 ಅಲ್ಲಿ ಅವರೇ ಬಂದು ಕೆಲಸ ಮಾಡ್ಬೇಕು ಕೊಡಿ ಅಂತ ಬರ್ತಾರೆ, ಬಟ್ ಆ ಕೆಲ್ಸಕ್ಕೆ ಏನು ತಗೊಂಡಿಲ್ಲ. ಆದ್ರೆ ಇನ್ನೊಂದು ವಿಪರ್ಯಾಸ ಕೇಳಿ ಹೇಳ್ತೀನಿ. ಈ ಘಟನೆ ನಡೆಯೋದಕ್ಕೂ 3 ತಿಂಗಳು 3-4 ತಿಂಗಳು ಮೊದ್ಲವರೆಗೂ ಅವರ ತಂಗಿ ಇದೇ ಪ್ರಜ್ವಲ್ ರೇವಣ್ಣ ಅವ್ರ ಸಂಬಂಧಪಟ್ಟ ಒಂದು ಪ್ರಾಪರ್ಟಿಯಲ್ಲಿ ಇನ್ನೊಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಈ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರ ತೋಟದಲ್ಲಿ. ನೀವ್ ಹೇಳಿ, ಇವರು ನಿಜವಾಗ್ಲೂ ಕೆಟ್ಟ ಜನ ಆಗಿದ್ರೆ ಅವ್ರ ತಂಗಿ ಮೇಲಿನ ಕನ್ಸರ್ನ್ ಇಂದ, ನೋಡಮ್ಮ ಅವ್ರು ಸರಿ ಇಲ್ಲ, ಅಲ್ಲಿ ಕೆಲಸ ಮಾಡ್ಬೇಡ, ಬಿಟ್ಬಿಡು ಅಂತ ಹೇಳ್ತಾ ಇರ್ಲಿಲ್ವಾ? ಹೌದು. ಅವ್ರನ್ನ ಅಲ್ಲೇ ಕೆಲಸ ಮಾಡಕ್ ಯಾಕೆ ಬಿಟ್ರು? ಮತ್ತೆ ಮ್ಯೂಚುವಲ್ ಆಗಿ ಏನಾದ್ರು ನಡೆದಿದ್ಯಾ ಅಂತ? ಮೇ ಬಿ ನೋಡಿ, ನಾನು ಹೇಳೋದು ಮ್ಯೂಚುವಲ್ ಆಗಿ ನಡೆದಿಲ್ವಾ, ಅಕಸ್ಮಾತ್ ನಡೆದಿತ್ತು ಅಂತ ತಿಳ್ಕೊಳ್ಳೋಣ, ಅಫೆನ್ಸ್ ಅಲ್ಲ. ಓಕೆ, ಇದು ಅಪರಾಧ ಅಲ್ಲ. ಹೌದು, ಅಥವಾ ನಡೆದಿದ್ದು ವಿಡಿಯೋ ಮಾಡಿ ಎಲ್ಲ ಮತ್ತೊಂದು ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಅಕಸ್ಮಾತ್ ನಡೆದು ವಿಡಿಯೋ ಮಾಡಿ ಎಲ್ಲ ಇಟ್ಟಿದ್ರೆ ಅವ್ರ ಪ್ಲಾನಿಂಗ್ ಏನಾಗಿರುತ್ತೆ, ಇಲ್ಲ ಹನಿ ಟ್ರಾಪ್ ಆಗಿರುತ್ತೆ. ಹೌದು. ಆಯ್ತಾ? ಓಕೆ, ವಿಡಿಯೋ ಮಾಡಿದ್ರು. ವಿಡಿಯೋ ಯಾರ ಮೊಬೈಲ್ ಅಲ್ಲಿ ಇತ್ತು? ಒಬ್ಬ ಕಾರ್ತಿಕ್ ಅಂತಾನೋ ಏನೋ ಒಬ್ಬ ಡ್ರೈವರ್. ಕರೆಕ್ಟ್. ಆ ಡ್ರೈವರ್ ಅವನ ಮೊಬೈಲ್ ಎಲ್ಲನೋ ಇತ್ತು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗು ಇದೆಲ್ಲ ಪಾಯಿಂಟ್ ಬರೋದು. ಡ್ರೈವರ್ ಮೊಬೈಲ್ ಅಲ್ಲಿ ಇದ್ರೆ ಡ್ರೈವರ್ನ ಯಾಕೆ, ಮತ್ತೆ ಡ್ರೈವರ್ ಅದ್ರಲ್ಲಿ, ಯಾಕಂದ್ರೆ ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಕಾಣಲ್ಲ. ಡ್ರೈವರ್ನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಸ್ಟಾರ್ಟಿಂಗ್ ಅಲ್ಲಿ ಅವನು ಅಬ್ಸ್ಕಾಂಡೇ ಆಗೋಗಿದೆ ಎಷ್ಟೋ ತಿಂಗಳು, ತಮ್ಗೆಲ್ಲ ಮಾಧ್ಯಮಗಳಲ್ಲೇ ನಾವು ನೋಡಿದೀವಿ. ಅವನು ಅಬ್ಸ್ಕಾಂಡ್ ಆಗೋಗಿದ್ದ. ಆಮೇಲೆ ಒಬ್ರು ಲಾಯರ್, ಅವ್ರ ಹೆಸರು ನಂಗೆ ಮರ್ತೋಗ್ಬಿಟ್ಟಿದೆ, ಹಾಸನ್ ಅವ್ರ ಹೆಸರು. ಅವರು ಅದ್ರಲ್ಲಿ ಯಾರ್ಯಾರೋ ಪೊಲಿಟಿಷಿಯನ್ಸ್ಗಳ ಹೆಸರು ಹೇಳಿ ನಂಗೆ 100 ಕೋಟಿ ಆಫರ್ ಕೊಟ್ಟಿದ್ರು, ಅವರು ದೇವೇಗೌಡರ ಫ್ಯಾಮಿಲಿಗೆ ಹಿಂಗ್ ಮಾಡ್ಬೇಕು ಅಂತ ಪ್ಲಾನ್ ಹಾಕಿದ್ರು ಅಂತೆಲ್ಲ ಒಬ್ರು ಯಾರೋ ಒಬ್ರು ಹೇಳಿದ್ರು ಕೂಡ. ಅವ್ರ ಹೆಸರು ನಾನು ಫರ್ಗಾಟ್. ಅವ್ರ ಮೇಲೆ ಎಲೆಕ್ಷನ್ ಪಿಟಿಷನ್ ಎಲ್ಲ ಹಾಕಿದ್ರು ಅವ್ರ ಮೇಲೆ. ಅವರು ಈ ತರ ಎಲ್ಲ ಒಂದು ಇನ್ಸಿಡೆಂಟ್ ನಡೆದಿತ್ತು. ಸೊ ಯಾರ ವಿಡಿಯೋ ಯಾರ ಮೊಬೈಲ್ ಅಲ್ಲಿ ಇತ್ತು, ಆ ಮೊಬೈಲ್ ಬಂದು ಆ ಕಾರ್ತಿಕನ ಡ್ರೈವರ್ ತಾನೆ. ಅವನನ್ನ ಯಾಕೆ ಅಕ್ಯೂಸ್ ಮಾಡಿಲ್ಲ? ಅವನನ್ನ ಯಾಕೆ ವಿಟ್ನೆಸ್ ಆಗಿ ತಿರ್ಗಿಸಿದ್ರು? ಅಂದ್ರೆ ವಿಟ್ನೆಸ್ ಆಗಿ ತಿರ್ಗಿಸಿದ್ರು ಅಂದ್ರೆ ಓಕೆ, ಅವ್ನ ಮೊಬೈಲ್ ಅಲ್ಲಿ ವಿಡಿಯೋ ಇತ್ತು ಅಂತ ಹೇಳ್ತಾರೆ. ಅವನ ಮೊಬೈಲ್ಗೆ ಯಾರ ಮೊಬೈಲ್ ಇಂದ ಬಂತು? ಆ ಮೊಬೈಲ್ ನ ಸೀಸ್ ಮಾಡಿಲ್ಲ. ಎಲ್ಲೋಯ್ತು? ಯಾಕೆ ಅದನ್ನ ಮಾಡಿಲ್ಲ? ಎಲ್ಲಿಂದ ಬಂತು? ಯಾವಾಗ ಬಂತು? ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ವೆರಿಫಿಕೇಶನ್ಸ್ ಮಾಡಿಲ್ಲ. ಯಾಕಂದ್ರೆ ನಾನು ಡಾಕ್ಯುಮೆಂಟ್ಸ್ಗಳನ್ನ ಅದನ್ನ ಇಟ್ಕೊಂಡು ನೋಡ್ತಾ ಇದ್ದೀನಿ. ಆಯ್ತಾ? ಯಾಕಂದ್ರೆ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತಾರೆ. ಹೌದು. ಅವ್ರ ಕುಟುಂಬದಲ್ಲಿ, ದೇವೇಗೌಡರ ಕುಟುಂಬದಲ್ಲಿ ಮಾಡಿರ್ತಕ್ಕಂಥ ಸೇವೆನೂ ನಾವು ನೆನೆಸ್ಕೊಬೇಕಲ್ವಾ? ಹೌದು. ಪ್ರಜ್ವಲ್ ರೇವಣ್ಣ, ಅಯ್ಯೋ ಅವನು 3,000 ಮಾಡಿದಾನೆ, 3,000 ಹೆಣ್ಮಕ್ಳು ಹಾಗೆ ಹೀಗೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋಗಳು ಬಿಟ್ರಲ್ಲ. ಆಕ್ಚುಲಿ ನೀವ್ ಹೇಳಿ, ಹಂಗಾರೆ 1 ವರ್ಷಕ್ಕೆ 365 ದಿವಸದಲ್ಲಿ, ಹಾಗಾದ್ರೆ ಅವ್ನು ಬರೀ 1 ದಿವಸಕ್ಕೆ 5-5 ಜನ 6-6 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಅವ್ನು ಓಡಾಡ್ಕೊಂಡಿದ್ರೆ ಕೆಲಸ ಹಂಗಾರೆ ಏನು ಮಾಡೇ ಇಲ್ವಾ?
ಇನ್ನೊಂದು ಕೂಡ ಬರುತ್ತೆ ಸರ್, ಒಬ್ಬ ವ್ಯಕ್ತಿ ಅಷ್ಟು ಜನರ ಜೊತೆ ಲೈಂಗಿಕ ಸಂಪರ್ಕದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ತಕ್ಷಣ ಅವರ ಆರೋಗ್ಯ ಸಮಸ್ಯೆ ಏನಾಗ್ಬೇಕು? ಮತ್ತೆ ಏನಾಗ್ಬೋದು? ಏನೋ ಇಬ್ರು ಅಂತಂದ್ರೆ ಓಕೆ, ಅಷ್ಟು ಜನಗಳ ಜೊತೆ ಆ ವ್ಯಕ್ತಿ. ಸೊ ಒಂದು ಡೌಟ್ ಬರೋದೇನು ಅಂತಂದ್ರೆ, ಪ್ರತಿದಿನ ವ್ಯಕ್ತಿ ಲೈಂಗಿಕ ಸಂಪರ್ಕದಲ್ಲಿ ತೊಡಗಿಸ್ಕೊಂಡಿರ್ಬೇಕು, ಇಲ್ಲ ಅಂತಂದ್ರೆ ಎಷ್ಟು ವರ್ಷಗಳಿಂದನೂ ಮಾಡ್ತಿರಬಹುದು ಅನ್ನೋಂತ ಡೌಟ್. ಆಮೇಲೆ ನೋಡಿ, ಪ್ರಜ್ವಲ್ ರೇವಣ್ಣ ವೆರಿ ಸ್ಮಾರ್ಟ್ ಪರ್ಸನ್, ನೋಡೋದಕ್ಕೆ ಕೂಡ ಅವ್ರೇನು ಕೆಡದಾಗಿಲ್ಲ, ಮತ್ತೊಂದು ಏನಿಲ್ಲ. ಅಷ್ಟೆಲ್ಲ ಸ್ಮಾರ್ಟ್ ಆಗಿರೋರಿಗೆ ಮನೆ ಕೆಲಸದವ್ರ ಜೊತೆಲಿ ಹೋಗ್ಬಿಟ್ಟು, ಅದು ಏನು ಆಲ್ಮೋಸ್ಟ್ 50 ವರ್ಷ, 50 ವರ್ಷದ ಲೇಡಿ ಜೊತೆಯಲ್ಲಿ ಬೈ ಫೋರ್ಸಬಲಿ ಅದು ತೋಟಕ್ಕೆ ಹೋಗ್ಬೇಕು ಅನ್ನೋದು ಏನು ಅವಶ್ಯಕತೆ ಇರ್ಲಿಲ್ಲ, ಆಯ್ತಾ. ಮತ್ತೆ ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ಇಲ್ಲ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಊಹಾಪೋಹಗಳು ಇದೆ. ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲೂ ಕೂಡ ಕೆಲವೊಂದೆಲ್ಲ ಅಲ್ಲಿ ಮಿಸ್ ಮ್ಯಾಚ್ ಕೂಡ ಇದೆ. ಬಟ್ ಯಾಕೆ ಅದನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ವಕೀಲರುಗಳು ಹೇಳ್ತಾರೆ. ಆಮೇಲೆ ನೋಡಿ, ಅದ್ರ ವಿಟ್ನೆಸ್ಗಳು ಯಾರ್ಯಾರು ಗೊತ್ತಾ? ಅವ್ರ ಮಗ, ಗಂಡ, ತಂಗಿ, ಅವ್ರ ಅಳಿಯ, ಇವ್ರುಗಳೇ ವಿಟ್ನೆಸ್. ಅವರೆಲ್ಲ ಇಂಟ್ರೆಸ್ಟೆಡ್ ವಿಟ್ನೆಸ್. ಅವ್ರನ್ನ ಎಷ್ಟು ಮಟ್ಟಿಗೆ ಅವ್ರನ್ನ ವಿಟ್ನೆಸ್ಗಳ ಬಗ್ಗೆ ಒಂದು ರಿಲೈ ಮಾಡ್ಬೋದು, ಆ ವಿಟ್ನೆಸ್ಗಳನ್ನ ಒಂದು ಕ್ರೆಡಿಬಿಲಿಟಿಯಲ್ಲಿ ಏನಿರುತ್ತೆ, ಇವೆಲ್ಲ ಯೋಚನೆ ಮಾಡ್ಬೇಕಾಗತ್ತಲ್ಲ. ಅಂದ್ರೆ ಈಗ ಕೆಲವೊಂದ್ಸಲ ಆಗುತ್ತೆ, ವಿಟ್ನೆಸ್ ಅಂತಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರಬಾರ್ದು ಅಂತ ಒಂದು ಇದೆ. ಇದರಲ್ಲಿ ಮಗ, ಗಂಡ, ತಂಗಿ, ಅಳಿಯ, ಇವ್ರುಗಳೇ ವಿಟ್ನೆಸ್ ಇದ್ದಾರೆ. ಬಟ್ ಅದ್ ಕೋರ್ಟ್ ಕನ್ಸಿಡರ್ ಮಾಡಲ್ಲ ಅಂತ ಕೇಳ್ಪಟ್ಟಿದ್ದೆ, ಅದ್ ನಿಜನಾ? ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆಕ್ಚುಲಿ ಕನ್ಸಿಡರ್ ಮಾಡಲ್ಲ ಅಂತ ಹೇಳಕ್ ಬರೋಲ್ಲ, ಮಾಡ್ತಾರೆ. ಆದ್ರೆ ದೇ ಆರ್ ಆಲ್ ಇಂಟ್ರೆಸ್ಟೆಡ್ ವಿಟ್ನೆಸ್. ಇವ್ರು ಅದನ್ನ ಜಜ್ಮೆಂಟ್ ಕಾಪಿ ನೋಡಿದಾಗ ಇವ್ರು ಅದನ್ನ ಎಷ್ಟು ಮಟ್ಟಿಗೆ ತಗೊಂಡಿದ್ದಾರೆ ಅಂತ ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಇಂಟ್ರೆಸ್ಟೆಡ್ ವಿಟ್ನೆಸ್ ಅಲ್ವಾ? ನೋಡಿ, ಆ ಅಮ್ಮಂಗೆ 2 ಹೆಣ್ಮಕ್ಳಿದ್ರು. 2 ಹೆಣ್ಮಕ್ಳುಗಳು ಮದುವೆ ಮಾಡಿದ್ದಾರೆ. ಹಾಗಾದ್ರೆ ಅವ್ರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದವ್ರು ಯಾರು? ಯಾಕೆ ಮಾಡಿದ್ರು? ಅಷ್ಟೊಂದಾಗ ಅವ್ರು ತುಂಬಾ ಬಡವರು, ಬಹಳ ಹಾಗೆ ಹೀಗೆ ಅಂದ್ರೆ ಅದೆಲ್ಲ ಹೇಗೆ ಎತ್ತ? ಅದು ಎಲ್ಲ ಹಿನ್ನೆಲೆಗಳನ್ನೂ ಕೂಡ ತಾಳೆ ಹಾಕಿ ನೋಡ್ಬೇಕಾಗ್ತದೆ. ಇದನ್ನೆಲ್ಲ ಸರಿ ಕೋರ್ಟ್ ಗಮನಕ್ಕೆ. ಆಮೇಲೆ ನನಗೆ ಬಹಳ ಟ್ವಿಸ್ಟ್ ಅನ್ಸಿದೆ ಏನಂದ್ರೆ, ನಂಗೆ November 26, 2023 ಅಲ್ಲಿ ಏನು ಸೂರಜ್ ರೇವಣ್ಣ ಅವ್ರ ಮನೆಯದು ಗೃಹ ಪ್ರವೇಶ ಆದಾಗ ಮನೆ ಗೃಹ ಪ್ರವೇಶಕ್ಕೆ ಈಕೆ ಬಂದು ಹೋಗ್ತಾರೆ. ಅದಕ್ಕೆ ದಾಖಲಾತಿಗಳಿದೆ. ಅದ್ ಯಾಕೆ ಬರ್ತಾರೆ? ಸಂತ್ರಸ್ತೆ ಅಲ್ವಾ? ಆಕೆ ಮೇಲೆ ಇವತ್ತು ಕಂಪ್ಲೇಂಟ್ ಕೊಡ್ತಾರಲ್ವಾ? ಮತ್ತೆ ಯಾಕೆ ಬರ್ತಾರೆ? ಇದು ಸಸ್ಪಿಷಿಯಸ್ ತಾನೇ ಇದು? ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಇದನ್ನೆಲ್ಲ ಕೋರ್ಟ್ ಎಷ್ಟರ ಮಟ್ಟಿಗೆ ಇದನ್ನ ಕನ್ಸಿಡರ್ ಮಾಡಿದೆ ಅನ್ನೋದು ಬಹಳ ಆಮೇಲೆ ನನ್ಗೆ ಅದೊಂದು ಜೊತೆಗೆ ನಿಜವಾಗ್ಲೂ ಇವ್ರು ಸರಿ ಇಲ್ಲ, ಫ್ಯಾಮಿಲಿ ಅಥವಾ ಪ್ರಜ್ವಲ್ ರೇವಣ್ಣ ಸರಿ ಇಲ್ಲ ಅಂದಿದ್ರೆ 2024 ವರ್ಗುನು ಇದೇ ಏನು ಕೇಸಲ್ಲಿ ಇರ್ತಕ್ಕಂತ ವಿಕ್ಟಿಮ್ ಅಂತ ಏನು ಹೇಳ್ತಾರೆ, ಆಕೆ ತಂಗಿ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಬಹಳ ಬಹಳ ತಪ್ಪಿದೆ. ಈ ಒಂದು ಏನ್ ಸಂತ್ರಸ್ತೆ ಕುಟುಂಬವನ್ನ ಯೂಸ್ ಮಾಡ್ಕೊಂಡು ಕಾರಣದ ಕೈಗಳೇನಾದ್ರೂ ಇವು ಪ್ರಜ್ವಲ್ ರೇವಣ್ಣ ಅವರು ಆಗಿರ್ಬೋದು, ಅಥವಾ ಸೂರಜ್ ರೇವಣ್ಣ ಆಗಿರ್ಬೋದು, ಅಥವಾ ರೇವಣ್ಣ ಅವರ ಫ್ಯಾಮಿಲಿ ಮೇಲೆ ಏನಾದ್ರೂ ಈ ಒಂದು ಕುಟುಂಬವನ್ನ ಅಸ್ತ್ರವನ್ನಾಗಿ ಮಾಡ್ಕೊಂಡು ಬಲೆ ಬೀಸಿದ್ರ ಅಂತ? ನನ್ಗೆ ನೋಡಿ, ನಮಗೂ ಕೂಡ ಸಮಾಜದಲ್ಲಿ ನಮ್ಮ ಒಪಿನಿಯನ್ ಅನ್ನ ಹೇಳೋಕೆ ಖಂಡಿತ ಹಕ್ಕಿದೆ. ನನ್ನ ಪ್ರಕಾರ ನಡೆದಿರೋದೇ ಹಾಗೆ. ಆ ಕುಟುಂಬನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಒಂದು ನನ್ನ ಡಾಕ್ಯುಮೆಂಟ್ಸ್ ಯಾವ್ದೋ ಒಂದು ಓದ್ತಾ ಇದ್ದೆ. ಅದರಲ್ಲಿ CISF ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ ಆಕೆ ಆಲ್ಮೋಸ್ಟ್ 2021 ನಾನು ಅಂದ್ರೆ ಇದಕ್ಕೆ ಗೊತ್ತಲ್ಲ, ಈಗ ಸ್ವಚ್ಛ ಭಾರತ್ ಅದು ಗ್ರಾಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಚ್ಛ ಭಾರತ್ ಅದಕ್ಕೆ ಗ್ರಾಂಟ್ಗೆ ಅಂತ ಒಂದು ಸರ್ಟಿಫಿಕೇಟ್ ಬೇಕು, ಅದಕ್ಕೆ ತಗೊಳ್ತಾರೆ 2021 ಆ ಸರ್ಟಿಫಿಕೇಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ನಾನಿರೋದು ಮೈಸೂರು ಹೆಬ್ಬಾಳ ವಿಲೇಜ್ ಅಲ್ಲಿ ಅಂತ ಅವರೇನೆ ಸರ್ಟಿಫಿಕೇಟು ಕೊಡ್ತಾರೆ 2021 ಹಂಗಿದ್ದಾಗ ಇಲ್ಲಿ ಹೆಂಗಿರಕ್ ಸಾಧ್ಯ? 2020 ಕೆಲಸ ಬಿಟ್ಟಿದ್ದಾಳೆ ಅಂತ ನಾವೇ ಹೇಳಿದೀವಲ್ಲ. 21 ಆಕೆ ಮೈಸೂರು ಹೆಬ್ಬಾಳ ವಿಲೇಜ್ ಅಲ್ಲಿದ್ದಾಳೆ ಅಂತ ಅಂದ್ಮೇಲೆ ಹೇಗೆ ಇದಲ್ಲಿ ಇರಕ್ ಸಾಧ್ಯ? ಈ ಕೇಸಿಗೆ ಬರಕ್ ಸಾಧ್ಯ? ಕೋರ್ಟ್ ದಾರಿ ತಪ್ಪಿಸೋದಕ್ಕೆ ಈ ತರ ಮಾಡಿದಾರ ಅಂತ ಹೇಳಕ್ಕಾಗಲ್ಲ. ಕೋರ್ಟ್ಗೆ ಸಮ್ಟೈಮ್ಸ್ ಏನಾಗುತ್ತೆ, ಕೆಲವೊಬ್ರು ಕನ್ವಿನ್ಸ್ ಮಾಡಿ ಇಲ್ಲಾಂದ್ರೆ ಕನ್ಫ್ಯೂಸ್ ಮಾಡಿ ಅಂತ ಏನ್ ಅದೇ ದಾಖಲಾತಿಗಳಲ್ಲಿ ಏನ್ ಬೇಕಾದ್ರೂ ಒಂದು ಮಾಡಿರ್ತಾರೆ ಅನ್ನೋದೇ ನನ್ನ ಒಂದು ಒಂಥರ ನನ್ನ ಒಪಿನಿಯನ್. ಅದ್ರಲ್ಲಿ ಒಬ್ರು FSL ಒಬ್ರು ಒಪಿನಿಯನ್ ಇದು ಕೂಡ ವಿಟ್ನೆಸ್ ಕೂಡ ಕೊಟ್ಟಿದ್ದಾರೆ, ವೇದಮೂರ್ತಿ ಅಂತ, ಆಯ್ತಾ. ಆ FSL ಕೊಟ್ಟಿರೋದು ಕೂಡ
ಆ ಒಂದು ಕಾರ್ತಿಕ್ ಅಂತ ಡ್ರೈವರ್ ಏನಿರ್ತಾನಲ್ಲ, ಆ ಮೊಬೈಲ್ ಅಲ್ಲಿ ವಿಡಿಯೋ ಇದೆಯಲ್ಲ, ಆ ಮೊಬೈಲ್ ಅಲ್ಲೇ ವಿಡಿಯೋ ಬಗ್ಗೆ ಒಂದು FSL ರಿಪೋರ್ಟ್ ಕೊಡ್ತಾರೆ. ಆ ಮೊಬೈಲ್ ಅಲ್ಲೇ ವಿಡಿಯೋ ಮಾಡಿರೋದು ಅನ್ನೋ ತರ ಒಂದು ರಿಪೋರ್ಟ್ ಏನೋ ಕೊಡ್ತಾರೆ. ಆ ಮೊಬೈಲ್ ಯಾರ್ದು? ಕಾರ್ತಿಕ್ ತಾನೆ. ಕಾರ್ತಿಕ್ದು ಮೊಬೈಲ್ ಅಂದ್ಮೇಲೆ ನೀವು ಕಾರ್ತಿಕ್ನು ಅಕ್ಯೂಸ್ ಮಾಡ್ಬೇಕಿತ್ತು. ಯಾಕಂದ್ರೆ ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲ. ಅವ್ರದ್ದು ಯಾವ್ದೋ ಒಂದು ಅಂಗ ಮಾತ್ರ ಕಾಣಿಸೋ ತರ ಇದೆ, ಮತ್ತೆ ವಾಯ್ಸ್ ಸ್ವಲ್ಪ ಕೇಳತ್ತೆ. ಅಂದ್ಮೇಲೆ ಯಾರು ಬೇಕಾರೋ ಮಿಮಿಕ್ರಿ ಮಾಡ್ಬೋದು, ಅಥವಾ ಯಾರ್ದು ಬೇಕಾರೋ ಆಗಿರ್ಬೋದು, ಅವ್ರದೇ ಇದು ಅಂತ ಹೇಳಕ್ ಆಗಲ್ಲ. FSL ರಿಪೋರ್ಟ್ ಬಂದ್ ಮಾತ್ರಕ್ಕೆ ದಟ್ ಇಸ್ ನಾಟ್ ಎ ಫೈನಲ್. ಅದರಲ್ಲೂ ಕೂಡ ತಪ್ಪುಗಳನ್ನ ಕೆಲವೊಂದು ಅದರಲ್ಲೂ ಕೂಡ ತಪ್ಪು ಆಗ್ಬಾರ್ದು ಅಂತ ಏನಿರಲ್ವಲ್ಲ. ಖಂಡಿತವಾಗ್ಲು. ಸೊ ಹಿಂಗೆ ಎಷ್ಟೊಂದು ಗೊತ್ತಾ, ಎಷ್ಟು ಹಲವಾರು ನನ್ನ ಪ್ರಕಾರ ಲೂಪ್ ಹೋಲ್ಸ್ಗಳಿದೆ. ಎಲ್ಲೋ ಒಂದ್ ಕಡೆ ನಿಜವಾದ ವಿಕ್ಟಿಮು ನಿಜವಾಗ್ಲೂ ಸಂತಸ್ತ ಪ್ರಜ್ವಲ್ ರೇವಣ್ಣ ಇದ್ರಲ್ಲಿ ಅಂತ ಇಟ್ಸ್ ವೆರಿ ಕ್ಲಿಯರ್. ಆಮೇಲೆ ಇದು ಬಹಳ ಎರರ್ ಇದೆ ಈ ಜಡ್ಜ್ಮೆಂಟ್ ಅಲ್ಲಿ. ಇದು ಕೊಟ್ಟಿರ್ತಕ್ಕಂಥ ಇಷ್ಟೊಂದು ಹೀನಿಯಸ್ ಆಗಿ ಕ್ರೈಮ್ ಅನ್ನೋ ಲೆವೆಲ್ಗೆ ಇಷ್ಟೋ ಮಕ್ಳುಗಳಿಗೆ ನೀವು ಬ್ರೂಟಲ್ ರೇಪ್ಗಳಾಗಿರುತ್ತೆ. ತಾವು ಕೇಳಿದೀರ, ಎಷ್ಟು ಗೊತ್ತಿದೆಯಲ್ಲ ಎಷ್ಟು ಬ್ರೂಟಲ್ ಆಗಿರುತ್ತೆ, ಯಾವ ರೀತಿ ಮರ್ಡರ್ಗಳಾಗಿರುತ್ತೆ, ರೇಪ್ ಆಗಿರುತ್ತೆ. ಅಂತ ಕೇಸ್ಗಳಲ್ಲೇ ಎಷ್ಟೋ ಕೇಸ್ಗಳಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಡಲ್ಲ, ಅಕ್ವಿಟೇ ಆಗೋಗ್ಬಿಡುತ್ತೆ. ಇದರಲ್ಲಿ ಯಾವ ಬ್ರೂಟಲ್ ಆಗಿಲ್ಲ, ಇದು ಬ್ರೂಟಲ್ಲೂ ಅಲ್ಲ, ಇದು ಜೀವಾವಧಿ ಶಿಕ್ಷೆ. ರಿಯಲಿ ವಿ ಆರ್ ಸರ್ಪ್ರೈಸ್ಡ್. ಆಗೋದ್ರೆ ಇವಾಗ ಯಾವ್ದೋ ಒಂದು ಮನೆ ಕೆಲ್ಸಕ್ಕೆ ಯಾರನ್ನಾದೊಬ್ಬನ್ನ ದೊಡ್ಡ ಮನೆಗಳಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಭಯ ಆಗತ್ತೆ ಸಮಾಜದಲ್ಲಿ. ಅವ್ರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಟ್ರೆ, ಹಿಂಗೆ ನಮ್ಮ ಮೇಲೆ ಅತ್ಯಾಚಾರ ಮಾಡಿದ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಒಂದು 5-6 ವಿಟ್ನೆಸ್ಗಳನ್ನ ಹಾಕ್ಬಿಟ್ಟು, ಹೌದು ನನ್ನ ಮೇಲೆ ಅತ್ಯಾಚಾರ ಹಿಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಕೊಟ್ಬಿಟ್ರೆ, ಒಂದು 3 ವರ್ಷ ಬಿಟ್ಬಿಟ್ಟು 4 ವರ್ಷ ಬಿಟ್ಬಿಟ್ಟು ಏನ್ ಮಾಡ್ಬೇಕು? ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ ಇದೆ. ಆಮೇಲೆ ನೋಡಿ ಆ ವಿಡಿಯೋಗಳು ಟೈಮ್ ಲೈನ್ಗಳು ಮೊಬೈಲ್ಗೆ ಯಾವಾಗ ಬಂತು, ಬಂತು, ಆ ಮೊಬೈಲ್ ಟೈಮ್ ಲೈನ್ಸ್ಗಳ ಬಗ್ಗೆ ಏನು ಡೀಟೇಲ್ಸೇ ಕೊಡ್ಲಿಲ್ಲ. ಅದನ್ನ ಎಲ್ಲೂ ಪ್ರೂವ್ನೇ ಆಗಿಲ್ಲ ಟೈಮ್ ಲೈನ್ ಬಗ್ಗೆ. ಕಾರ್ತಿಕ್ನ ಅರೆಸ್ಟ್ ಮಾಡಿ ಸರಿಯಾದ ರೀತಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ. ಶೇರ್ ಇಟ್ಟಲ್ಲಿ ವಾಟ್ಸಪ್ ಅಲ್ಲಿ ಅಥವಾ ಎಲ್ಲಿ ಹೆಂಗ್ ಬಂತು, ಯಾವ್ದ್ರಲ್ಲಿ ಬಂತು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅದ್ರ ಬಗ್ಗೆ ತನಿಖೆಗಳು ಮಾಡ್ಲೇ ಇಲ್ಲ. ಈಗ ಆಮೇಲೆ ಕಾರ್ತಿಕ್ ಅಂತ ಡ್ರೈವರ್ ಇದ್ನಲ್ಲ, ಅವನೊಂದು ವಿಟ್ನೆಸ್ ಕೊಡ್ತಾನೆ. ನಾನು ಆ ವಿಡಿಯೋಗಳನ್ನ 2019 ನೋಡಿದೆ ಅಂತ ವಿಟ್ನೆಸ್ ಕೊಡ್ತಾನೆ. ಕಾಂಟ್ರರಿ ಆಯ್ತು ತಾನೆ? ಹೌದು. ಈಗ ಲೇಡಿ ಪ್ರಕಾರ 2021 ಇನ್ಸಿಡೆಂಟ್ ನಡೀತು. ನಾವ್ ಹೇಳಿರೋದು 2020 ಯಾಕೆ ಕೆಲಸ ಬಿಟ್ಟಿದ್ಲು ಅಂತ. ಕರೆಕ್ಟಾ? ಹೌದು. ಆ ಕಾರ್ತಿಕ್ ಡ್ರೈವರ್ ಹೇಳ್ತಾನೆ, ಇದು ಅವ್ನ್ ವಿಟ್ನೆಸ್ ಅಲ್ಲಿ ಏನಂದ್ರೆ ಹೇಳೋದು, ನಾನು ಒಂದ್ಸಲ ಅವ್ರ ಮೊಬೈಲ್ನ ಪ್ರಜ್ವಲ್ ರೇವಣ್ಣ ಅವ್ರ ಮೊಬೈಲ್ ಏನ್ಕೋ ಸಿಕ್ತು, ಅದ್ರಲ್ಲಿ ಮೊಬೈಲ್ ಎತ್ಕೊಂಡು ಅದು ವಿಡಿಯೋ ಇತ್ತು, ನಾನು 2019 ಅದನ್ನ ನನ್ನ ಮೊಬೈಲ್ ನಾನು ಹಾಕೊಂಡ್ಬಿಟ್ಟೆ ಅದನ್ನ ಅನ್ನೋ ತರ ಅವನು ವಿಟ್ನೆಸ್ ಕೊಟ್ಟಿರ್ತಾನೆ. ಹಂಗಾರೆ 2019 ಅವ್ರು ಮೊಬೈಲ್ಗೆ ಹಾಕೊಂಡಿದ್ದ ಅಂತ ಅವ್ನು ವಿಟ್ನೆಸ್ ಕೊಟ್ಟಿದ್ದು, ಇದು ಕಾಂಟ್ರರಿ ಆಯ್ತಲ್ಲ. ಬೆನಿಫಿಟ್ ಆಫ್ ಡೌಟ್ ಯಾರಿಗ ಹೋಗ್ಬೇಕು? ಅಕ್ಯೂಸ್ಗೆ ಹೋಗ್ಬೇಕು. ಹೌದು. ಬೆನಿಫಿಟ್ ಆಫ್ ಡೌಟ್ ಯಾವ್ಯಾವ ವಿಚಾರದಲ್ಲೆಲ್ಲ ಬರುತ್ತೆ, ಅದ್ ಯಾವ್ದು ಕೂಡ ಅಕ್ಯೂಸ್ಗೆ ಬೆನಿಫಿಟ್ ಆಫ್ ಡೌಟ್ ನ ಅದ್ರ ಒಂದು ಲಾಭನ ಅಕ್ಯೂಸ್ಗೆ ಕೊಡ್ಬೇಕು. ಕೊಟ್ಟೇ ಇಲ್ಲ ಈ ಕೇಸಲ್ಲಿ. ಏನ್ ಗೊತ್ತಾ, ಶಿಕ್ಷೆ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಾರಲ್ಲ, ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಲೈಫನ್ನ ನಾನು ಅವ್ರೇನು ಸಾಧು ಸನ್ಯಾಸಿ ಅಂತ ನಾನು ವಾದ ಮಾಡ್ತಾ ಇಲ್ಲ. ಕಾನೂನು ಅನ್ನೋದು ಈ ಸಮಾಜಕ್ಕೆ ಈ ಜನಗಳಿಗೆ ರಕ್ಷಣೆ ಕೊಡೋಂಗೆ ನ್ಯಾಯಾಂಗ ಮತ್ತೆ ಕಾರ್ಯಾಂಗ ಎರಡು ಕೆಲಸ ಮಾಡ್ಬೇಕು. ಅದೆಲ್ಲ ಕರೆಕ್ಟ್ ಆಗಿರುತ್ತೆ. ದಟ್ ಇಸ್ ಒಂದು ಡಿಫ್ರೆಂಟ್. ಮಾಡ್ಬೇಕು, ಖಂಡಿತ ಮಾಡಿದ್ದಾರೆ, ಆಯ್ತು, ಓಕೆ, ಒಂದು ಪನಿಷ್ಮೆಂಟ್ ಕೊಟ್ಟಿದ್ರೆ ಸೊಸೈಟಿ ಅಟ್ ಲಾರ್ಜ್ ಏನೋ ಒಂದು ಒಳ್ಳೇದಾಗ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆಗಿದೆ ಅಂತಾನೆ ತಿಳ್ಕೊಳ್ಳೋಣ. ಮೈ ಪಾಯಿಂಟ್, ಈ ಶಿಕ್ಷೆ ಕೊಟ್ಟಿರೋ ರೀತಿ, ಆಮೇಲೆ ಕೇಸ್ ನಡೆದಾಗ ಅದ್ರಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್, ಎಲ್ಲ ಒಂದ್ ಕಡೆ ಬೆನಿಫಿಟ್ ಆಫ್ ಡೌಟ್ ಮತ್ತೊಂದು ಮೇಲೆ ಇದು ಕಂಪ್ಲೀಟ್ಲಿ ದಿಸ್ ಕೇಸ್ ಫಾರ್ ಓನ್ಲಿ ಇದು ಅಕ್ವಿಟ್ಗೆ ಫಿಟ್ ಇರುವಂತ ಕೇಸು, ಕನ್ವಿಕ್ಷನ್ಗೆ ಫಿಟ್ ಇರುವಂತ ಕೇಸ್ ಅಲ್ಲ ಇದು. ಅದರಲ್ಲೂ ಜೀವಾವಧಿ ಶಿಕ್ಷೆ ಕೊಡುವಂತ ಕೇಸ್ ಖಂಡಿತವಾಗಿಯೂ ಅಲ್ಲ. ಸೊ ಇದು ಮುಂದಿನ ದಿನಗಳಲ್ಲಿ ಖಂಡಿತ ಎಷ್ಟೋ ಜನ ಈ ಅಡ್ವೊಕೇಟ್ಸ್ಗಳು ಥಿಂಕ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ಗಳು ರೆಫರ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ, ನೋಡ್ತಾರೆ. ನೋಡಿದಾಗ ಇದು ಖಂಡಿತ ಮುಂದಿನ ದಿನಗಳಲ್ಲಿ ಹೈಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ನನ್ನ ಪ್ರಕಾರ ಈ ಕೇಸಲ್ಲಿ. ಯಾಕಂದ್ರೆ ಇದು ತುಂಬಾ ಇದು ಅನ್ಯಾಯ ಇದು. ಓಕೆ, ಈಗ ನೆಕ್ಸ್ಟ್ ನೀವು ಹೇಳಿದ ಪ್ರಕಾರ ಏನಂತಂದ್ರೆ, ಅವರು ಯಾರು ಇವಾಗ ಸಂತ್ರಸ್ತ ಏನಿದ್ದಾರೆ ಅವ್ರ ನ್ಯಾಯ ಸಿಕ್ಕಿದೆ ಅಂತ ಈ ಒಂದು ಕೋರ್ಟ್ ಅಲ್ಲಿ ಅನ್ಕೊಳ್ಳೋಣ. ಅದಾದ ನಂತರ ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಜೀವಾವಧಿ ಶಿಕ್ಷೆ ಸಿಕ್ಕಿದೆ. ಓಕೆ, ಒಂದು ಸರ್ಟನ್ ಥಿಂಕಿಂಗ್ ಆದ್ರೆ, ಕಾಮನ್ ಪೀಪಲ್ ಯೋಚನೆ ಮಾಡುವಂತದ್ದಾದ್ರೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಈಗ ಅವ್ರಿಗೆ ಸಂತ್ರಸ್ತೆಗಂತೂ ನ್ಯಾಯ ಸಿಕ್ಕಿದೆ, ಪ್ರಜ್ವಲ್ ರೇವಣ್ಣ ಅವರ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು? ತಾವು ಹೈಕೋರ್ಟ್ಗೆ ಹೋಗ್ತಾರೆ.
ಈಗ 60 days ಟೈಮ್ ಇರುತ್ತಲ್ಲ, ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಅಪೀಲ್ ಟೈಮ್ ಇರುತ್ತೆ, ಆರಾಮಾಗಿ ಹೋಗ್ತಾರೆ. ಹೈಕೋರ್ಟಲ್ಲಿ ಖಂಡಿತವಾಗಿಯೂ ನನ್ನ ಪ್ರಕಾರ ಚಾಲೆಂಜ್ ಮಾಡೇ ಮಾಡ್ತಾರೆ. ಅಂಡ್ ಇನ್ನೊಂದಿದೆ ಗೊತ್ತಾ ನಿಮಗೆ, SIT ಅವರು ಯಾರ್ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವರೆಲ್ಲರೂ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತೆಲ್ಲ ಹೇಳಿದ್ರು, ಗೊತ್ತಲ್ಲ ತಮಗೆ? ಹೌದು. ಯಾಕೆ, ಎಷ್ಟು ಜನ ಕೊಟ್ಟರು? ಇವ್ರು ಎಷ್ಟೊಂದು ಜನ ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲಿ, 1,000 ವಿಡಿಯೋ, 2,000, ಒಬ್ಬೊಬ್ರು 3,000 ವಿಡಿಯೋ ಎಲ್ಲ ಇದೆ ಅಂತೆಲ್ಲ ಹೇಳಿದ್ರಲ್ಲ. ಯಾಕೆ ಇದೆಲ್ಲ ಪ್ರಾಸಿಕ್ಯೂಷನ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿರೋದು. ಎಷ್ಟು ಜನ ಬಂದು ಪಬ್ಲಿಕ್ ಕಂಪ್ಲೇಂಟ್ ಕೊಟ್ರು ಮತ್ತೆ? ಎಲ್ಲೋಯ್ತು ಹಂಗಾರೆ ಅಷ್ಟೊಂದು ವಿಡಿಯೋಗಳು ಅಷ್ಟೊಂದು ಜನದ್ದು ಅಂತ ಹೇಳ್ತಾ ಇದ್ರಲ್ಲ, ಹಂಗಾರೆ ಎಲ್ಲೋಯ್ತು? ಏನು ಈಗ ನೀವ್ ಹೇಳೋ ಪ್ರಕಾರ ಯೋಚನೆ ಮಾಡೋದಾದ್ರೆ ಇನ್ನೊಂದು ಡೌಟು ಬರುತ್ತೆ ಸರ್. ಆಸ್ ಎ ಕಾಮನ್ ಪರ್ಸನ್ ಆಗಿ ನಾನು ಹೇಳುವಂತದ್ದು ಏನಂತಂದ್ರೆ, ಸ್ವಲ್ಪ ಮಾನ ಮರ್ಯಾದೆಗೆ ಹಂಜಿರಬಹುದೇನೋ ಅಂತ ಅನ್ಸುತ್ತೆ ಥಿಂಕ್ ಮಾಡೋ ಪ್ರಕಾರ. ಸರಿ, ಮಾನ ಮರ್ಯಾದೆಗೆ ಏನು? ಮಾನ ಮರ್ಯಾದೆಗೆ ಒಬ್ರು ಇಬ್ರು 5 ಜನ 10 ಜನನೂ ಎಲ್ಲ ಆಗ್ತಾರೆ ವಿಕ್ಟಿಮ್ಗಳು. ನಾವು ಹೋಗಿ ಕೊಡೋಣ. ನಿಜವಾಗ್ಲೂ ಅನ್ಯಾಯ ಆಗಿರೋರು ನಾವು ಯುದ್ಧ ಸಾರ್ಬೇಕೆ ವಿನಃ ಅಯ್ಯೋ ನನ್ಗೆ ಯಾಕೆ ಅಂತಂದ್ರೆ, ಅಂದ್ರೆ ಅವ್ರದ್ದೇನೋ ಅವರು ಕೂಡ ಮ್ಯೂಚುವಲಿ ಅವ್ರು ಒಪ್ಕೊಂಡೇ ಹೋಗಿರ್ತಾರೆ. ಮತ್ತೆ ಅದನ್ನ ಹೆಂಗೆ ಅದನ್ನ ರೇಪ್ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ? ಮತ್ತೆ ಹೆಂಗೆ ಆತನಿಗೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ, 2,000 3,000 ಜನ ಹುಡುಗಿರು ರೇಪ್ ಮಾಡಿದಾನೆ ಅಂತ, ಅದನ್ನ ಯಾರು ಕಟ್ಕೊಡ್ತಾರೆ? ಇವ್ರಿಗೆ ಮರ್ಯಾದೆ ಇರಲ್ವಾ? ಮಾನ ಮರ್ಯಾದೆ ಇವ್ರಿಗೂ ಕೂಡ ಮರ್ಯಾದೆ ಅನ್ನೋದು ಇವ್ರಿಗೂ ಇರುತ್ತೆ ತಾನೆ. ಪ್ರತಿಯೊಬ್ಬರಿಗೂ ಮರ್ಯಾದೆ ಅನ್ನೋದು ಇರುತ್ತೆ ತಾನೆ. ಇವತ್ತು ಒಬ್ಬ ಯಂಗ್ಸ್ಟರ್ ಚಿಕ್ಕ ವಯಸ್ಸಲ್ಲೇ MP ಆಗಿ ಇಷ್ಟೆಲ್ಲ ಹೆಸರು ಮಾಡಿ ಇವತ್ತು ದೇಶಾದ್ಯಂತ ಅವ್ರಿಗೂ ಮರ್ಯಾದೆ ಹೋಗ್ತಾ ಇದೆಯಲ್ಲ, ಅವ್ರ ಇಡೀ ಕುಟುಂಬಕ್ಕೆ ಮರ್ಯಾದೆ ಹೋಗ್ತಾ ಇದೆ. ರಾಜ್ಯನ ಆಳ್ದವರು, ದೇಶನ ಆಳ್ದವರು ಆ ಕುಟುಂಬದಲ್ಲಿದ್ದಾರೆ. ಇವತ್ತು ಅವ್ರಿಗೆ ಎಷ್ಟು ಮರ್ಯಾದೆ ಹೋಗ್ತಾ ಇರ್ಬೋದು? ಹಂಗೂ ಒಬ್ಬ ವಿಟ್ನೆಸ್ ಮೇಲೆ ಪ್ರಭಾವ ಬೀರಬೇಕು ಅಂದ್ರೆ ಒಬ್ರು ಮನೆ ಕೆಲಸದವ್ರ ಮೇಲೆ ಪ್ರಭಾವ ಬೀರೋದೇನು ಈಸಿ ಇರ್ಲಿಲ್ವಾ ಅವ್ರಿಗೆ? ಅಪ್ಪ ಹೊರಗಡೆ ಇದ್ರು, ತಮ್ಮ ಅಣ್ಣ ಇದ್ರು, ಚಿಕ್ಕಪ್ಪ, ಅವ್ರ ಮಕ್ಕಳು, ಇನ್ನು ಅವರಿಂದ ಬೆಳೆದಂತವ್ರು ಎಷ್ಟೋ ಜನ ಇದ್ದಾರೆ. ಪ್ರಭಾವ ಬೀರ್ಬೇಕು ಅಂದ್ರೆ ಬೀರೋದಕ್ಕೆ ಹಲವಾರು ಮಾರ್ಗ ಇತ್ತು. ಅವ್ರು ಬೀರಿಲ್ಲ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸದಿಂದ ಅವರು ಮೇ ಬಿ ಅವ್ರು ಏನನ್ನೂ ಮಾಡಲ್ಲ. ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅಲ್ಲ, ಈಗ ನೀವ್ ಹೇಳುದು ಅಫ್ಕೋರ್ಸ್ ಓಕೆ, ದೇಶದ ಒಂದು ಪ್ರಧಾನಿ ಅವರ ಒಂದು ಮೊಮ್ಮಗ ಅಂತಾನೆ ತಗೋಬಹುದು, ಮಾಜಿ ಪ್ರಧಾನಿಯವರ ಮೊಮ್ಮಗ ಅಂತ ತಗೋಬಹುದು. ಅದರ ಜೊತೆಗೆ ಅಂಡ್ ಸಾಕಷ್ಟು ವರ್ಷಗಳ ಕಾಲ ರಾಜಕೀಯವಾಗಿ ಅದ್ರ ಜೊತೆಗೆ ಜನಸೇವೆಯನ್ನ ಮಾಡಿರುವಂತಹ ವ್ಯಕ್ತಿಯ ಮಗ ಅಂತಾನೆ ಅನ್ಕೋಣ. ಬಟ್ ಏನಂತಂದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ, ಜನಸಾಮಾನ್ಯರಾಗಿ ಯೋಚನೆ ಮಾಡಿದಾಗ, ಒಂದು ಮಹಿಳೆಯರು ಅಂತಂದಾಗ ಅವ್ರ ಕುಟುಂಬಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಅವ್ರು ನೆಕ್ಸ್ಟ್ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆ ಕುಟುಂಬದವರನ್ನ, ಆ ಸುತ್ತಮುತ್ತಲಿನ ಜನ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಯೋಚನೆ ಮಾಡೋದಾಗಿರ್ಬೋದು, ಅವ್ರನ್ನ ನೋಡುವಂತ ವಿಧಾನ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಅವ್ರನ್ನ ಕಡೆಗಣನೆ ಮಾಡ್ತಾರೆ ಅನ್ನುವಂತಹ ಭಯ ಕಾಡ್ತಿರ್ಬಹುದು. ಮುಂದಿನ ಅವ್ರ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿರ್ಬೋದು ಅಂತ ಅನ್ಸುತ್ತೆ ಸರ್ ನನಗೆ. ನಾನ್ ನಿಮ್ಗೊಂದು ಹೇಳ, ಯಾರೋ ಒಂದು ಹೇಳ್ತಾ ಇದ್ರು, ದಿಸ್ ಇಸ್ ವೆರಿ ಇದಾಗಿ ಹೇಳ್ತೀನಿ. ಒಂದು ಸೂಜಿ ದಾರ ತಗೊಳ್ರಿ, ಯಾವ್ದೋ ಒಂದು ಆರ್ಗ್ಯುಮೆಂಟ್ ಅಲ್ಲಿ ಸೂಜಿ ದಾರದಲ್ಲಿ ತಗೊಂಡು ಸೂಜಿನ ಶೇಕ್ ಮಾಡ್ತಾ ಇದ್ರೆ ಒಂದು ದಾರ ತಗೊಂಡು ಅದು ಇಮಿಡಿಯೇಟ್ಲಿ ನೀವು ಹಾಕಕ್ಕಾಗತ್ತಾ? ಆಗಲ್ಲ. ಒಬ್ಬ ಮನುಷ್ಯ ಒಂದು ಲೇಡಿನ ಹೋಗ್ಬಿಟ್ಟು ಮಾಡಕ್ಕೆ ವಿತೌಟ್ ಕನ್ಸೆಂಟ್ ಮಾಡಕ್ಕೆ ಅಷ್ಟು ಈಸಿ ಅನ್ಕೊಂಡಿದ್ದೀರಾ? ಒಂದು 47 ವರ್ಷದ ಒಂದು ಲೇಡಿ ಮಾಡಕ್ಕಾಗತ್ತಾ ಒಬ್ಬ ಮನುಷ್ಯ ಈಸಿಯಾಗಿ? ಆಕೆ ಕೂಗಕ್ಕೇನ್ ಜನ ಇರ್ಲಿಲ್ವಾ? ಅಕ್ಕಪಕ್ಕ ಇರ್ಲಿಲ್ವಾ? ಅದು 4 ವರ್ಷ ಆಕೆ ಯಾಕೆ ಸೈಲೆಂಟ್ ಆಗಿದ್ರು? ಎಲ್ಲಾ ತರ ಯೋಚನೆ ಮಾಡಕ್ಕೂ ವಿತೌಟ್ ಕನ್ಸೆಂಟ್, ವಿತೌಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಈವನ್ ದೋ ಅವ್ರ ಜೊತೆಗೆ ಅವ್ರು ಹೋಗಿದ್ರು ದಟ್ ಇಸ್ ವಿತ್ ಕನ್ಸೆಂಟ್ ಆಗಿರ್ತೈತೆ. ನಾನು ನನ್ನ ನಾಲೆಡ್ಜ್ ಪ್ರಕಾರ, ನಾನು ತಿಳ್ಕೊಂಡಿದ್ದ ಪ್ರಕಾರ, ಇದು ಅವ್ರೇನು ಹೋಗಿಲ್ಲ, ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಆ ಮನೆ ಕೆಲಸದವ್ರ ವಿಚಾರದಲ್ಲೆಲ್ಲ ಇಲ್ಲ. ಆದ್ರೆ ಅಕಸ್ಮಾತ್ ಇದ್ರು, ವರ್ಸ್ಟ್ ಸಿಚುವೇಶನ್ ಆಯ್ತು ಇದ್ರು ಅಂತಾನು ತಿಳ್ಕೊಳ್ಳೋಣ, ವಿತ್ ಕನ್ಸೆಂಟ್ ಇರುತ್ತೆ. ಆಯ್ತಾ? 4 ವರ್ಷ ಆಕೆ ಸೈಲೆಂಟ್ ಆಗಿದ್ರಲ್ಲ. 2023 ಅವ್ರ ಅಣ್ಣನ ಮನೆ ಗೃಹ ಪ್ರವೇಶದಲ್ಲಿ ಭಾಗಿಯಾಗಿ 2 ದಿವಸ ಅಲ್ಲೇ ಮನೆ ಓಡಾಟಗಳು ಮಾಡ್ಕೊಂಡು ಎಲ್ಲ ಇದ್ ಬಂದ್ರು. ಮತ್ತೆ ಯಾಕೆ ಹೋಗಿದ್ರು? ನಿಜವಾಗ್ಲೂ ಅವ್ರಿಗೆ ಅಷ್ಟು ಅನ್ಯಾಯ ಆಗಿದ್ರೆ. ಮತ್ತೆ ಅವ್ರ ತಂಗಿನ ಯಾಕೆ ಇನ್ನು 2024 ಈ ಕೇಸ್ ಆಗೋದಕ್ಕೂ ಒಂದು 2 ತಿಂಗಳು 3 ತಿಂಗಳು ಹಿಂದೆವರೆಗೂ ಕೂಡ ಅವ್ರ ತಂಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆ ಕೆಲಸ ಮಾಡಿದ್ರು? ಇಷ್ಟೇ ಸಾಕಲ್ವಾ? ನನಗೆ ಬೇರೆ ಪ್ರಶ್ನೆಗಳೇ ಬೇಡ. ಇದನ್ನೇ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು. ಪಾಲಿಟಿಕ್ಸ್ ಅನ್ನೋದು ಹೇಗಿದೆ ಗೊತ್ತಾ? ಒಬ್ಬನ್ನ ತುಳಿಬೇಕು ಅಂದ್ರೆ ಅಧಿಕಾರ ಇದ್ದಾಗ ಬಹಳ ಈಸಿ. ಎಲ್ಲ ಒಂದ್ ಕಡೆ ಅದಕ್ಕೆ ಇವ್ರು ಟಾರ್ಗೆಟ್ ಆದ್ರೂ ಬಲಿಪಶು ಆಗಿದ್ದಾರೆ. ನಿಜವಾದ ವಿಕ್ಟಿಮು, ನಿಜವಾದ ಸಂತ್ರಸ್ತ ಪ್ರಜ್ವಲ್ ರೇವಣ್ಣ ಇದರಲ್ಲಿ ಅಂತ ಇಟ್ಸ್ ಮೈ ಒಪಿನಿಯನ್. ಬಟ್ ಐ ಆಮ್ ವೆರಿ ಕ್ಯೂರಿಯಸ್ಲಿ ವೇಟಿಂಗ್ ಫಾರ್ ದ ಜಡ್ಜ್ಮೆಂಟ್. ಈ ಕೇಸಲ್ಲಿ ಜಡ್ಜ್ಮೆಂಟ್ ಕಾಪಿನ ಒಂದ್ಸಲ ಸಿಕ್ಕಿದ ತಕ್ಷಣ, ಯಾಕಂದ್ರೆ ನಮ್ಮ ಹತ್ರ ಇರೋ ಡಿಪೋಸಿಷನ್ಸ್ ಅದು ಇದನ್ನ ಇಟ್ಕೊಂಡು ನಾವು ಹೇಳ್ಬೋದು. ಅಯ್ಯೋ ಹೇಳಕ್ ಹೋದ್ರೆ ನಾನು ನಿಮ್ಗೆ 2 hours ಮಾತಾಡ್ಬೋದು ಈ ಕೇಸಲ್ಲಿ. 2 hours ಏನು, ಮೇ ಬಿ ಒಂದು 10 hours ಮಾತಾಡ್ಬೋದು, ಅಷ್ಟಿದೆ ವಿಚಾರ. ಬಟ್ ಯಾವ ರೀತಿ ಕೋರ್ಟು
ಕೋರ್ಟು ಒಪಿನಿಯನ್, ತನ್ನ ಒಪಿನಿಯನ್ನೇ ಕೋರ್ಟು ಮೇ ಬಿ ಜಜ್ಮೆಂಟಲ್ಲಿ ಮಾಡಿರ್ಬೋದು. ವಿಟ್ನೆಸ್ಸು ಕೆಲವೊಂದನ್ನೆಲ್ಲ ಅಷ್ಟಾಗಿ ಕನ್ಸಿಡರ್ ಮಾಡಿರಲ್ವೇನೋ ಅನ್ನೋದು ನನ್ನ ಒಂದು ಮೈ ಒಪಿನಿಯನ್. ಅಂದ್ರೆ ಈಗ ನೀವೇ ವಿತ್ ಡ್ಯೂ ರೆಸ್ಪೆಕ್ಟ್, ನಾವು ಕೋರ್ಟ್ಗೆ ರೆಸ್ಪೆಕ್ಟ್ ಮಾಡಲೇಬೇಕು, ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ಇವಾಗ ಟ್ರಯಲ್ ಕೋರ್ಟ್ ಮಾಡಿದ ಆರ್ಡರ್ನ ನಾವು ಹೈಕೋರ್ಟ್ಗೆ ಮಾಡಿದಾಗ ಟ್ರಯಲ್ ಕೋರ್ಟ್ ಇದೆ ಬ್ಲೆಂಡರ್ ಅನ್ನೋ ಥರನೇ ನಾವು ಹೋಗೋದು. ಟ್ರಯಲ್ ಕೋರ್ಟು ಭಾಳ ಚೆನ್ನಾಗಿ ಮಾಡಿದೆ ಜಜ್ಮೆಂಟ್ ಅಂತ ನಾವೇನು ಹೋಗಲ್ಲ ಅಪೀಲ್, ಹೌದಲ್ವಾ? ಹೌದು. ಅದು ತಪ್ಪು, ಇಷ್ಟೆಲ್ಲ ತಪ್ಪು ಮಾಡಿದೆ ಅಂತಲೇ ನಾವು ಹೋಗೋದು. ಅದಕ್ಕೋಸ್ಕರ ಆ ಜಜ್ಮೆಂಟ್ ಅಪ್ಲೋಡ್ ಆಗಿದ ತಕ್ಷಣ ಖಂಡಿತ ನೀವು ಅವತ್ತು ಹೇಳಿ, ನಾನು ಅದರಲ್ಲಿರ್ತಕ್ಕಂಥ ಎಷ್ಟೋ ಲೂಪ್ ಹೋಲ್ಸ್ಗಳು ಖಂಡಿತ ನಾನು ಹೇಳ್ತೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನು ಬೇಕಾದ್ರೂ 10 ಜನಕ್ಕೆ ಗೊತ್ತಾಗಬೇಕು. ಆಮೇಲೆ ನಾನು ಹೇಳೋದು, ಇಷ್ಟೇ ಸ್ಪೀಡಪ್ ಆಗಿ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ನಾವು ರಿಕ್ವೆಸ್ಟ್ ಮಾಡೋದೇನೆಂದರೆ, ಇಷ್ಟೇ ಸ್ಪೀಡಪ್ ಆಗಿ ಎಲ್ಲ ರೇಪ್ ಕೇಸ್ಗಳಲ್ಲಿ, ಪೋಕ್ಸೋ ಕೇಸ್ಗಳಲ್ಲಿ, ಎಲ್ಲ ಒಂದು ಏನು 354 ಕೇಸ್ ಎಲ್ಲದರಲ್ಲೂ ಇದೇ ಥರ ಆಗಲಿ ಬಿಡಿ, ಇದೇ ಥರ ಸ್ಪೀಡಪ್ ಆಗಲಿ. 354 ಇವನ್ ಮಾಡೆಸ್ಟಿ ಆಫ್ ವುಮೆನ್ ಎಲ್ಲ ಏನಿಲ್ಲ ಇದೆಯಲ್ಲ, ಪ್ರತಿ ಕೇಸ್ಗಳಲ್ಲೂ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಕೇಸ್ಗಳಲ್ಲಿ ಇಷ್ಟೇ ಸ್ಪೀಡಪ್ ಆಗಿ ಆಗಲಿ. ಹೌದು. ಆದ್ರೆ ಈ ತರ ಎಷ್ಟೋ ಮುಂದಾಗುವಂತಹ ಅನಾಹುತಗಳಿಗೆ ಇದು ಕಾರಣ ಆಗಬಹುದು ಆಕ್ಚುಲಿ. ಆಮೇಲೆ ಎಷ್ಟೋ ವಿಟ್ನೆಸ್ಗಳು ಇರ್ತಾರಲ್ಲ, ಎಸ್ಕೇಪ್ ಆಗಲ್ಲ, ಮರ್ತೋಗಲ್ಲ, ತುಂಬಾ ಲಾಂಗ್ ಡ್ಯೂರೇಷನ್ ಬಿಡಲ್ಲ. ಅವಾಗ ಬೇಗ 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 ಕೇಸ್ ಮುಗಿದೆ. ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ನ್ಯಾಯ ಸಿಗುತ್ತೆ, ಸಿಗಕ್ಕಂಗೆ ಮಾಡಲಿ ಬಿಡಿ. ಬಡವರು ಎಷ್ಟೋ ಜನ ತುಂಬಾ ಕೂಲಿ ಕಾರ್ಮಿಕರುಗಳ ಮೇಲೆ ಅತ್ಯಾಚಾರ ಆಗಿದೆ, ಅಂಥವ್ರಿಗೆಲ್ಲ ಬಂದು ಅದೇ ತರನೇ ಒಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಕೇಸ್ ಮುಗಿಸ್ಬಿಡ್ಲಿ. ಅವಾಗ ಎಷ್ಟು ಬಂತು ಅಂತಂದ್ರೆ ಮುಂದಾಗುವಂತಹ ಅನಾಹುತಗಳ ಕಾರಣವಾಗಿ ಈ ತರ ಒಂದು ಕೇಸ್ ನ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಬೇರೆ ಯಾರು ಕೂಡ ಮುಂದೆ ಬರೋದಿಲ್ಲ ಸರ್ ಮಾಡೋದಕ್ಕೆ, ಆತರ ಒಂದು ಪ್ರಯತ್ನವನ್ನು ಮಾಡೋದಲ್ಲ. ಅಲ್ಲ, ಇದು ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ಸೆಟ್ ಆಯ್ತು. ಹೆಂಗ್ ಎಕ್ಸಾಂಪಲ್? ಈ ಕೇಸಲ್ಲಿ ಅಯ್ಯೋ ಈ ತರ ಮಾಡಿದಕ್ಕೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿದೆ, ಕೋರ್ಟ್ ಕೊಟ್ಟಿದೆ, ದಟ್ಸ್ ಗುಡ್ ಮೆಸೇಜ್ ಟು ದ ಸೊಸೈಟಿ, ಅದ್ರಲ್ಲಿ ಏನ್ ನೋ ಡೌಟ್. ಆದ್ರೆ ಇದೇ ತರನೇ ಎಲ್ಲಾ ಕೇಸಲ್ಲೂ 4 ತಿಂಗಳಿಗೆ ಮುಗಿಯತ್ತಾ? ಚಾರ್ಜ್ ಆಗ್ಬಿಟ್ಟು 4-5 ತಿಂಗಳಲ್ಲೇ ಕೇಸ್ ಮುಗ್ದೋಗ್ಬಿಡುತ್ತಾ? ದಿಸ್ ಇಸ್ ಮೈ ಪಾಯಿಂಟ್. ಹೌದೌದೌದು, ಎಲ್ರಿಗೂ ಇರುವಂತ ಕ್ವಶನ್ ಮಾರ್ಕ್ ಅದು ಸರ್ ಈಗ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ನನ್ನ ಪ್ರಕಾರ ನನ್ಗೆ ಇಂಡೈರೆಕ್ಟ್ಲಿ ಸುಮಾರು ಇದರಲ್ಲಿ ಹಲವಾರು ವಿಟ್ನೆಸ್ಗಳು ಎಲ್ಲ ಕ್ರಿಯೇಟೆಡ್ ಇರ್ಬೋದು, ಅಥವಾ ಇಂಟ್ರೆಸ್ಟೆಡ್ ವಿಟ್ನೆಸ್ಗಳು ಇದಾವೆ, ಕೆಲವೊಂದು ಪ್ಲಾಂಟ್ ಮಾಡಿರ್ಬೋದು ವಿಟ್ನೆಸ್ಗಳು, ಈ ತರ ಎಲ್ಲ ಹಲವಾರು ಇರ್ಬೋದು. ಜಜ್ಮೆಂಟ್ ಕಾಪಿ ಬಂದಾಗ ಖಂಡಿತ ಐ ವಿಲ್ ಲೆಟ್ ಯು ನೋ. ಈ ವಿಚಾರದಲ್ಲಿ ನೋಡಿ, ಇವತ್ತು ಭೂಮಿ ಮೇಲೆ ನಾವು ಇವತ್ತಿರ್ತೀವಿ, ನಾಳೆ ಇರೋದಿಲ್ಲ. ಬಟ್ ಸತ್ಯ ಉಳಿಬೇಕು, ಧರ್ಮನೂ ಉಳಿಬೇಕು. ನಮ್ಮನ್ನ ಕ್ರಿಟಿಸೈಸ್ ಮಾಡೋರು ಮಾಡ್ಲಿ, ನಮ್ಮ ಬಗ್ಗೆ ತೆಗಳೋರು ತೆಗಳಲಿ. ಈಗ ಸಮುದ್ರ ಒಂದ್ ಕಡೆ ಹೋಗ್ತಾ ಇದೆ ಅಂದ್ರೆ ನಾವು ಸಮುದ್ರ ಹೆಂಗ್ ಹೋಗ್ತಾ ಇದೆ ನಾವು ಹಂಗೆ ಹೋಗೋಣ ಅಂತ ಅನ್ಬಾರ್ದು. ಸರಿ ಅಂತ ಅನಿಸ್ದಾಗ, ನಮ್ಮ ಮನ್ಸಿಗೆ ಅದು ಸರಿ ಅನಿಸಿದಾಗ ನಾವು ಅದನ್ನ ಅದ್ರ ಬಗ್ಗೆ ಮಾತಾಡ್ಬೇಕಾಗೋದು ನಮ್ಮ ಡ್ಯೂಟಿ. ಅದಕ್ಕೋಸ್ಕರ ನೀವು ಕೇಳಿದ ತಕ್ಷಣ ನಮ್ಗೆ ಅನ್ಸಿದ್ದು ಇಟ್ಸ್ ಮೈ ಒಪಿನಿಯನ್, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.